ಮಟ್ಟದಲ್ಲಿ ಕಾಮಗಾರಿ ಮಾಡಿದ್ರೆ ಗುತ್ತಿಗೆದಾರರನ್ನ ಕೇಳೋದಿಲ್ಲ, ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನ ಅಮಾನತು ಮಾಡಲಾಗುವುದು ಅಂತ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ನ್ಯೂಸ್ 5ಗೆ ಸ್ವಾಗತ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ದೊಡ್ಡ ಜಟಕ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಸಚಿವರು, ಈ ಸಂದರ್ಭದಲ್ಲಿ ಚಿಕ್ಕ ಜಟಕ ಮತ್ತು ಕುಪ್ಪೆ ಗ್ರಾಮಸ್ಥರು, ನಮಗೆ ಮಳೆ ಬಂದಾಗ ವಾಹನ ಸಂಚಾರ ಮಾಡಲು ಉತ್ತಮವಾದ ರಸ್ತೆ ಇಲ್ಲ, ದಯವಿಟ್ಟು ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಚಿಕ್ಕ ಜಟಕ ಗ್ರಾಮಸ್ಥರು ಸಚಿವರಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಕೆಲಸ ಮಾಡಿಸ್ಬೇಕು, ನೀನು ಯಾರೋ ಬೇಡ ಅಂತ ಯಾರೋ ಮಾಡಿ ಕಿತ್ತೋಗಿದೆ ನೋಡು ಚಿಕ್ಕ ಜಟಕದ ಹತ್ರ. ನೀನು ಎಲ್ಲಿ ನಿಮ್ಮ ಹೇಮಾವತಿನಲ್ಲಿ ಯಾವ ಕೆಲಸ ಮಾಡೋ ಏನೋ ಕಿತ್ತೋದ್ರೆ ನಾನು ಯಾವ ಕಾಂಟ್ರಾಕ್ಟರ್ ಕೆಡಕ್ಕಿಲ್ಲ, ನೀವು ಸಸ್ಪೆಂಡ್ ಆಗ್ತೀರ. ಆಮೇಲೆ ಅದು ಚಾರ್ಜ್ ನಿಮಗೆ ರಿಕವರಿ ಮಾಡಿಸ್ತೀನಿ. ಆಮೇಲೆ ನೀನು ಯಾವ ರೋಡನ್ನು ಕ್ವಾಲಿಟಿ ಕರೆಕ್ಟಾಗಿ ಮಾಡಿಸಿ, ಗೊತ್ತಾಯ್ತಾ? ಸುಮ್ಮನೆ ಏನು ದುಡ್ಡು ಹೆಚ್ಚಾಗಿದ್ದ ಸರ್ಕಾರ ದುಡ್ಡು, ಸೊ ಮಾಡು 6 ತಿಂಗಳಿಗೆ ಕಿತ್ತೋಗ್ಬಿಟ್ರೆ ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ? ಕಿತ್ತೆ ಹೋಗೋದು ಅಲ್ಲೇ ಸ್ಕೂಲ್ ಮುಂದೆ ಮುಖ್ಯ ಅಲ್ಲ, ಜವಾಬ್ದಾರಿಯಿಂದ ಮಾಡಿಸ್ಬೇಕು, ಗೊತ್ತಾಯ್ತಾ? ಸೊ ರಿಕವರಿ ನಿಮ್ಮ ಹತ್ರ ಮಾಡಿಸ್ಬೇಕಾಗುತ್ತೆ. ಅದೆಲ್ಲ ಯಾವ ಅವಕಾಶನೂ ಹೋಗ್ಬೇಡಿ. ಸೀರಿಯಸ್ ಆಗಿ ಕ್ವಾಲಿಟಿ ಕೆಲಸ ಮಾಡಿಸಿ. ಇವರೇನೋ 3.5 ಮೀಟ್ರು ಅಲ್ಲಿ ದೊಡ್ಡ ಲಾರಿಗಳು ಹೋಯ್ತವೆ, ಒಂಚೂರು ಅಗಲ ಅಂತಾರೆ. ಎಲ್ಲಿಂದ ಅದು 3.75 ಮಾಡಕ್ ಬರಲ್ವಲ್ಲ. ಇವ್ರೇನು ಹೇಳೋದು 3.75 ಅಂದ್ರೆ ಎಷ್ಟು ಅಡಿ ಆಯ್ತು? 12 ಅಡಿ ಆಗುತ್ತೆ. 12 ಅಡಿ 2 ಗಾಡಿ ಆರಾಮಾಗಿ ಹೋಗ್ಬೋದಲ್ಲ. ಶೋಲ್ಡ್ರನ್ನ ಒಂದು ಸ್ವಲ್ಪ ನೀಟಾಗಿ ಇದು ಮಾಡಿ, ಸೊ ಶೋಲ್ಡ್ರನ್ನ ಒಂದು ಸ್ವಲ್ಪ ಇದನ್ನ ಜಲ್ಲಿ ಹಾಕಿ ಕನ್ಸಲ್ಟೇಟ್ ಮಾಡಿ ಒಂದು ಸ್ವಲ್ಪ ಹತ್ತಾಗಿತ್ತಾಗಿ ಒಂದು 60 ಮೀಟ್ರು ಸ್ವಲ್ಪ ಇದು ಮಾಡಿಸಿ ಸೀರಿಯಸ್ ಆಗಿ. ಒಂದು ಸ್ವಲ್ಪ ಜಲ್ಲಿ ಹಾಕಿ 1 ಮೀಟ್ರ್ ಮಾಡಿದ್ರೆ ಅಲ್ಲಿಗೆ 4.6 ಮೀಟ್ರ್ ಆಗುತ್ತೆ. ದೊಡ್ಡ ಹೈವೇ ಆದಂಗೆ ಆಗುತ್ತೆ. ಇವರೇನು ಬೇಕಾದ್ರೆ ಅಮೆರಿಕ ಕಾರ್ ತಂದು ಓಡಿಸ್ಬೋದು. ಅಮೆರಿಕ ಕಾರ್ ಓಡ್ಸಕ್ಕೂ 6 ಅಡಿ ಸಾಕು. ನಾವು ಕೇಳ್ತಾರ ಲಾರಿ, ಕಾರ್ ಓಡ್ಸಕ್ 6 ಅಡಿ ಸಾಕು. ನಾವು ಕೇಳ್ತಾರ ಲಾರಿ.